ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್. ಫ್ರೆಂಡ್ಸ್, ನಾವಿವತ್ತು ಬೆಳಿಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇತ್ತು. ಯಾವ ದೇವಸ್ಥಾನ ಅಂತ ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೀನಿ. ಈ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ. ಹಾಗೆ ಇಲ್ಲಿಯ ದೇವಸ್ಥಾನಕ್ಕೆ ಪುಷ್ಪ ಪವಾಡ ದೇವಸ್ಥಾನ ಅಂತಲೂ ಕರೀತಾರೆ. ಇಲ್ಲಿಗೆ ಯಾಕೆ ಹಾಗೆ ಹೇಳಿ ಕರೀತಾರೆ ಅಂದರೆ, ಯಾವುದೇ ಪ್ರಶ್ನೆ ಇಟ್ಟು ದೇವರಿಗೆ ಹೂ ಇಟ್ಟು ಪ್ರಸಾದ ತೆಗಿತಾರೆ. ದೇವರು ಪ್ರಸಾದ ಬೀಳಿಸಿದರೆ ಅಲ್ಲಿ ಆ ಕಾರ್ಯ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಪುಷ್ಪ ಪವಾಡ ದೇವಸ್ಥಾನ ಅಂತಲೇ ಕರೀತಾರೆ ಈ ದೇವಸ್ಥಾನವನ್ನು. ನೋಡಿ, ನಾವು ಬಂತು ಅಲ್ಲಿ ಕಮಾನ್ ದಾಟ್ಕೊಂಡು ಬಂತು. ಈಗ ನೋಡಿ ಫ್ರೆಂಡ್ಸ್, ನಾವೀಗ ಬಂದಿರೋದೇ ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಪುಷ್ಪ ಪವಾಡ ದೇವಸ್ಥಾನ ಅಂತ ಕರೆಯೋದು. ನಾವು ಈ ದೇವಸ್ಥಾನಕ್ಕೆ ಫ್ರೀ ಇದ್ದಾಗೆಲ್ಲ ಬರ್ತಾನೆ ಇರತ್ತೆ. ಅಂದರೆ ಸಂಡೇ ರಜೆ ಇರುವಾಗೆಲ್ಲ ಹೆಚ್ಚಾಗಿ ಬರ್ತೀವಿ. ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸತ್ತೆ. ನೋಡಿ, ಇವಾಗ ಒಳಗೆ ಹೋಗುವ. ಅಲ್ಲಿ ದೇವ್ರನ್ನೆಲ್ಲ ಎಷ್ಟು ತೋರಿಸ್ಲಿಕ್ಕಾಗತ್ತೆ ಅಷ್ಟು ತೋರಿಸ್ತೇನೆ. ನೋಡ್ಕೊಂಡು ಬರೋಣ ಬನ್ನಿ. ಪೂಜೆ ಆಗುವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಪೂಜೆ ಮುಗಿಸಿ ನಾವು ರಿಟರ್ನ್ ಬಂತು. ಊಟಕ್ಕೆ ನಿಲ್ಲಿಲ್ಲ ನಾವು. ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಆಯಿತಾ. ಇದು ತುಂಬ ಪವರ್ಫುಲ್ ದೇವಸ್ಥಾನ. ಹಾಗೆ ಅಲ್ಲಿ ದೇವರಿಗೆ ಉಡಿಸಿದ ಸೀರೆಯನ್ನು ಏಲಮಿಗೆ ಇಟ್ಟಿದ್ರು. ನಾವು ಒಂದು ಸೀರೆ ತೊಗೊಂಡ್ವಿ. ಅದು ಅಜ್ಜಿಗೆ ನಾನು ತೊಗೊಂಡೆ. ಅದನ್ನು ನಾನು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಆ ಸೀರೆ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಸೀರೆನೇ ನಾನು ಅಜ್ಜಿಗೆ ತೊಗೊಂಡಿದ್ದು ದೇವಸ್ಥಾನದಲ್ಲಿ. ನೋಡಿ ಎಷ್ಟು ತುಂಬ ಸ್ಮೂತ್ ಇದೆ ಆಯಿತಾ. ತುಂಬ ಚೆನ್ನಾಗಿತ್ತು. ಅಜ್ಜಿಗೂ ತುಂಬ ಖುಷಿ ಆಯಿತು. ನಮ್ಮ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.